ಮತದಾರರು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿದ್ದಾರೆ? ಈಗಾಗಲೇ 2 ದಿವಸಗಳ ಮುಂಚೆನೆ ನಮ್ಮೆಲ್ಲ 32 ಸಂಘಟನೆಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಸೇರಿ ಒಂದು ಸಭೆಯನ್ನು ನಡೆಸಿದ್ದೀವಿ. ನಮ್ಮ ಕೆಲಸ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏನು ಇವತ್ತು ಇಡೀ ರಾಜ್ಯದಲ್ಲಿ ತಮಗೆ ಗೊತ್ತಿದೆ 27 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಸಾರಿಗೆಗಾಗಿ ಒಂದೇ ಒಂದು ಧ್ವನಿ ಇವತ್ತು ಪಾರ್ಲಿಮೆಂಟಲ್ಲಿ ರಾಜ್ಯದಿಂದ ಎತ್ತಿದೆ. ಕೋವಿಡ್ ಸಮಯದಲ್ಲಿ ನಮ್ಮ ಚಾಲಕರು ಕಣ್ಣಲ್ಲಿ ರಕ್ತ ಬರ್ತಾ ಇತ್ತು, ನೀರೆಲ್ಲ ಬರ್ತಾ ಇದ್ದಿತ್ತು. ಆದರೆ ಅವತ್ತು ಚಾಲಕರ ಪರ ನಿಂತು ಅವರ ಧ್ವನಿಯಾಗಿ ನಿಂತು ಏನು ಬ್ಯಾಂಕುಗಳು ಸಾಲವನ್ನು ಕೊಟ್ಟಿದ್ದಾರೆ ಅದನ್ನು ವಸೂಲಿ ಮಾಡಲಿಕ್ಕೆ ಚಾಲಕರ ಮನೆಗಳಿಗೆ ದೂರಿ ರೌಡಿಗಳನ್ನ ಕಳಿಸಿ ವಸೂಲಿ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರು. ಅವತ್ತು ನಮ್ಮ ಧ್ವನಿಯಾಗಿ ಯಾವುದೇ ಸಂಸದರು ನಿಲ್ಲಿಲ್ಲ. ಆ ಒಂದು ನೋವು ನಾನು ಕೂಡ ಬಿಜೆಪಿಯಲ್ಲಿ ಇದ್ದವನೇ ಆಗಿದ್ದುಕೊಂಡು ಅವತ್ತು ಅನುಭವಿಸಿದ್ದೀನಿ ಒಬ್ಬ ಬಸ್ ಮಾಲೀಕನಾಗಿ. ಆ ನೋವಿನ ಒಂದು ಪ್ರತಿಧ್ವನಿ ಇವತ್ತು ನಾನು ಈ ಚಾಲಕರ ಮುಂದೆ ಇಟ್ಟಿದ್ದೀನಿ, ಈ ನಮ್ಮ ಎಲ್ಲ ಸದಸ್ಯರ ಮುಂದೆ ಇಟ್ಟಿದ್ದೀನಿ. ಇವತ್ತು ನಮ್ಮ ಧ್ವನಿಯಾಗಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ರಾಜ್ಯದಲ್ಲಿ ನಮ್ಮ ಎಲ್ಲ 30 ಬೇಡಿಕೆಗಳಲ್ಲಿ 20 ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಚಾಲಕರಿಗೂ ಗೊತ್ತು 2023ರಲ್ಲಿ ಅವ್ರ ಕಣ್ಣೀರು ಎಷ್ಟಿತ್ತು, ಅವರು ಎಷ್ಟು ಕಷ್ಟದಲ್ಲಿದ್ರು. ಇವತ್ತು 2024ರಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಮಂತ್ರಿಗಳಾದ ನಂತರದಲ್ಲಿ ಅವ್ರು ಯಾವ ರೀತಿಯಲ್ಲಿದ್ದಾರೆ. ಇವತ್ತು ಪೊಲೀಸ್ನವರು ಅವ್ರನ್ನ ಮಾತಾಡುವಂತ ಒಂದು ರೀತಿ ಬದಲಾಗಿದೆ, RTO ಅವರು ಮಾತಾಡುವಂತ ರೀತಿ ಬದಲಾಗಿದೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ರಾಮಲಿಂಗಾರೆಡ್ಡಿ ಅವರು ಒಂದು ಚಾಲಕರ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಈ ಒಂದು ನಮ್ಮ ಒಕ್ಕೂಟದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ ಕಾರಣದಿಂದ ನಾವೆಲ್ಲರೂ ಅವರ ಒಂದು ಋಣಭಾರವನ್ನು ತೀರಿಸಲಿಕ್ಕೆ ಇವತ್ತು ನಾನು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಚಾಲಕರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ನಾವು ಅವರ ಋಣದಲ್ಲಿದ್ದೀವಿ. ಋಣಭಾರವನ್ನು ತೀರಿಸಲಿಕ್ಕೆ ಒಮ್ಮೆ ನಮ್ಮ ಧ್ವನಿಯಾಗಿ ಈ ಸಾರಿ ಪಾರ್ಲಿಮೆಂಟ್ ಅಲ್ಲಿ ಸೌಮ್ಯ ರಾಮಲಿಂಗಾರೆಡ್ಡಿ ಅವರ ಧ್ವನಿ ಕೇಳಿಸೋ ತರ ಇಲ್ಲಿರ್ತಕ್ಕಂಥ ಚಾಲಕರು ಮಾಡಬೇಕು. ಮುಂದೆ ಬರುವಂತ ಯಾವುದೇ ಸಂಸದ ದಕ್ಷಿಣ ಬೆಂಗಳೂರು ಆಗಿರ್ಬೋದು ಅಥವಾ ಬೆಂಗಳೂರು ನಗರ ಆಗಿರ್ಬೋದು, ಇವತ್ತು ನಮ್ಮ ಬೆಂಬಲ ಬರೀ ರಾಮಲಿಂಗಾರೆಡ್ಡಿ ಅವರಿಗೆ ಮಗಳಿಗಿದೆ, ಸೌಮ್ಯ ರಾಮಲಿಂಗಾರೆಡ್ಡಿ ಅವರಿಗಿದೆ. ಆದರೆ ಮುಂದಿನ ದಿನ ನಮ್ಮ ಖಾಸಗಿ ಒಕ್ಕೂಟಕ್ಕೆ ಪ್ರತಿಯೊಬ್ಬರು ಯಾರು ನಮ್ಮ ಬೆಂಬಲಕ್ಕೆ ನಿಲ್ತಾರೆ ಅವ್ರನ್ನ ಬೆಂಬಲಕ್ಕೆ ನಿಲ್ಲುವಂತ ಕೆಲಸ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮಾಡುತ್ತೆ. ನಮ್ಮ ಧ್ವನಿಯಾಗಿ ವಿಧಾನಸೌಧದಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಅವ್ರ ಮಗಳಾಗಿ ಹೋಗ್ಲಿ ಅನ್ನುವಂತ ಆಶಯವನ್ನ ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಒಮ್ಮತದ ನಿರ್ಧಾರ 32 ಸಂಘಟನೆಗಳಲ್ಲಿ 31 ಸಂಘಟನೆಗಳು ಇಲ್ಲೇ ನಾವೆಲ್ಲ ಕುಳಿತು ನಿರ್ಧಾರವನ್ನು ಕೈಗೊಂಡು ಅವರಿಗೆ ಬೆಂಬಲವನ್ನ ಸೂಚಿಸಿದ್ದೀವಿ. ನಮಸ್ಕಾರ. ಆಯ್ತೇನಪ್ಪ ಮಾಡ್ಬೋದಾ? ಎಲ್ಲ ಕಂಟಿನ್ಯೂ ಬರುತ್ತಾ ಅದು? नमस्कार, मैं नटराज शर्मा फेडरेशन ऑफ प्राइवेट ट्रांसपोर्ट एसोसिएशन के अध्यक्ष हूं। आज बैठक में ये निर्णय लिया है, माननीय केंद्र परिवहन मंत्री श्री नितिन गडकरी जी की वजह से देश का ट्रांसपोर्टेशन उद्यम इंफ्रास्ट्रक्चर अंतर्राष्ट्रीय स्तर पर पहुंचा है। इसलिए सब नागपुर वासी वाणिज्यिक वाहन चालक और मालिक से मैं अनुरोध करता हूं कि नितिन गडकरी जी को अधिक मतों से जिताए, ताकि आने वाला दिन में ट्रांसपोर्टेशन उद्यम और मजबूत बने। नमस्कार।